ವರ್ಷಗಳಿಂದ ಖಾಲಿ ಇದ್ದರೂ ಕೂಡ ಪ್ರಮೋಷನ್ ಸಿಕ್ಕಿಲ್ಲ. ಅದಕ್ಕೆ ಕಾರಣ ಸರಿಯಾದ ಕಾರಣ ಕೊಟ್ಟಿಲ್ಲ. ಕಾರಣ ಏನು ಕೊಟ್ಟಿದ್ದೀರಿ? 1958ರ ನಿಯಮ 68ರ ಅನುಸಾರ ಪ್ರಭಾರಿಯನ್ನು ನೀಡಲಾಗಿದೆ. ಅಂದರೆ ಎಲ್ಲದಕ್ಕೂ ಕೂಡ ನೀವು ಇನ್ಚಾರ್ಜನ್ನು ನೇಮಕ ಮಾಡಿದ್ದೀರಿ. ಇಲ್ಲಿ ಜ್ಯೇಷ್ಠತೆ ಆಧಾರದ ಮೇಲೆ ಅವರಿಗೆ ಸಿಗಬೇಕಾದಂಥ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಸಿಗಬೇಕಾದಂಥ ಅವರ ಪ್ರಮೋಷನನ್ನು ತಾವು ತಡೆ ಹಿಡಿದಿದ್ದೀರಿ. ಅದಕ್ಕೆ ಕಾರಣಗಳು ಹಲವಾರು ಕೊಟ್ಟಿದ್ದೀರಿ. ಅದು ಇಲಾಖಾ ವಿಚಾರಣೆ, ನ್ಯಾಯಾಂಗದ ವಿಚಾರಣೆ ಅಂತ ಹೇಳಿದಿರಿ. ಕೆಲವು ಕಡೆಯಲ್ಲಿ ಅಸಮರ್ಪಕರಿದ್ದಾರೆ, ಅಸಮರ್ಥರಿದ್ದಾರೆ ಅಂತ. ಹಾಗಾದರೆ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಬರೆದು ಪಿ ಡಿ ಒಗಳು ಆಯ್ಕೆ ಆಗ್ತಾರೆ. ಆ ರೀತಿ ಆಯ್ಕೆಯಾದಂಥ ಒಬ್ಬ ಪಿ ಡಿ ಒ ಅಸಮರ್ಥ ಆಗೋದಕ್ಕೆ ಹೇಗೆ ಸಾಧ್ಯ? ಹಾಗಾದರೆ ಅಸಮರ್ಥರನ್ನ ನೀವು ಪಿ ಡಿ ಒ ಇಟ್ಕೊಂಡ್ರು ಕೂಡ ಅಸಮರ್ಥನೆ. ಅವ್ರನ್ನ ನೀವು ವಜಾ ಮಾಡಿ ಕೆಲಸದಿಂದ ಸಕಾರಣ ಕೊಟ್ಟು, ಆ ಥರ ತಮಗೇನಾದ್ರು ಅವಕಾಶ ಇದ್ದರೆ. ಅದೇನು ಮಾಡದೆ ನನ್ನ ಪ್ರಕಾರ ಇದು ಸಂಪೂರ್ಣವಾಗಿ ದುರುದ್ದೇಶಪೂರಿತವಾಗಿ ಅಲ್ಲಿ ಯಾರಿಗೋ ಅನುಕೂಲ ಮಾಡೋದಕ್ಕಾಗಿ, ಅಲ್ಲಿ ಯಾರಿಗೋ ಏನೋ ಅನುಕೂಲ ಮಾಡಬೇಕು, ಕೆಲವರಿಗೆ ಪ್ರಮೋಷನ್ಗಳನ್ನು ಕೊಟ್ಟು ತಮಗೆ ಬೇಕಾದ ಅಧಿಕಾರಿಗಳಿಗೆ ಪ್ರಮೋಷನ್ ಕೊಡಬೇಕು. ಈಗಾಗಲೇ ಒಂದು ಕಾರ್ಯನಿರ್ವಹಿಸಿದ ಅಧಿಕಾರಿಗೆ ಇನ್ನೊಂದು ಕಾರ್ಯಭಾರ ಕೊಟ್ಟರೆ ಸಹಜವಾಗಿ ಇವತ್ತು ತಾಲೂಕು ಪಂಚಾಯತಲ್ಲಿ ಅಲ್ಲೆಲ್ಲ ಈಗ NREG ವರ್ಕ್ಸ್ ಇರುತ್ತೆ, ಅದ್ಯಾವುದು ಸುಸೂತ್ರವಾಗಿ ನಡೀತಾ ಇಲ್ಲ. ಇದರ ಜೊತೆಯಲ್ಲಿ ಮಾನ್ಯ ಸಚಿವರೇ, ಒಟ್ಟಾರೆ 334 ಹುದ್ದೆ ಖಾಲಿ ಅಂತ ಬರೆದಿದ್ದೀರಿ. ಆದರೆ ಇಲ್ಲಿ ಅನುಬಂಧ 2ರಲ್ಲಿ ತಾವು ಹೇಳ್ತೀರಿ ವಿಜಯಪುರ ಜಿಲ್ಲೆ 1ರಲ್ಲೇ ಸುಮಾರು 190 ಹುದ್ದೆಗಳು ಪ್ರಭಾರಿ ಕೊಟ್ಟಿದ್ದೀರಿ. ತಾವೇನು ಮಾಡಿದ್ದೀರಿ? ಇಲ್ಲಿ ಉತ್ತರದಲ್ಲಿ ಖಾಲಿ ಇರೋ ಹುದ್ದೆ ಪ್ರಭಾರಿಗಳನ್ನು ಬಿಟ್ಟು, ಯಾರಿಗೆ ಪ್ರಭಾರಿ ಕೊಟ್ಟಿದ್ದೀರಿ ಅದನ್ನು ಬಿಟ್ಟು ಅದಾದಮೇಲೂ ಖಾಲಿ ಇರೋ ಹುದ್ದೆ ಸಂಖ್ಯೆಗಳನ್ನು ಮಾತ್ರ ಮೆನ್ಷನ್ ಮಾಡಿದ್ದೀರಿ. ಹಾಗಲ್ಲ, ನಾವು ಕೇಳಿರೋ ಪ್ರಶ್ನೆ ಒಟ್ಟಾರೆ ಖಾಲಿ ಎಷ್ಟಿದೆ ಅಂತ. ತಾವು ಅದನ್ನು ಕೊಟ್ಟಿಲ್ಲ. ಅದಕ್ಕೆ ಬದಲಾಗಿ ಪ್ರಭಾರಿ ಕೊಟ್ಟಿರೋರನ್ನ ಬಿಟ್ಟು ಮಿಕ್ಕಿದ ಖಾಲಿ ಹುದ್ದೆ ಸ್ವಲ್ಪ ಹೆಚ್ಚು ಕಮ್ಮಿ 100ಕ್ಕೆ 100% ಹುದ್ದೆಗಳು ಖಾಲಿ ಇರೋ ರೀತಿ ಕಾಣ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ತಾಲೂಕ್ ಪಂಚಾಯತ್ ಅಭಿವೃದ್ಧಿ ಕುಂಠಿತ ಆಗುತ್ತೆ. ದಯಮಾಡಿ ಇದಕ್ಕೆ ಸ್ಪಷ್ಟವಾದ ಉತ್ತರ ನಿರೀಕ್ಷೆ ಮಾಡ್ತೇನೆ. ಮಾನ್ಯ ಸಭಾಪತಿಗಳೇ, ಉತ್ತರದಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಕೊಟ್ಟಿದ್ದೇವೆ. ಸಹಾಯಕ ನಿರ್ದೇಶಕರು ಏನು ನರೇಗಾ ಮತ್ತು ಪಂಚಾಯತ್ ರಾಜ್ನಲ್ಲಿ ಎರಡೂ ಸೇರಿ 334 ಹುದ್ದೆಗಳು ಖಾಲಿ ಇದೆ ಅಂತ ನಾವು ಕೊಟ್ಟಿದ್ದೇವೆ ಅಧ್ಯಕ್ಷರೇ. ಅದು ಡಿಸ್ಟ್ರಿಕ್ಟ್ ವೈಸ್ ಇನ್ಫಾರ್ಮೇಷನ್ ಕೂಡ ನಾವು ಅವರಿಗೆ ನೀಡಿದ್ದೇವೆ. ತಾವೇನು ಹೇಳ್ತಾ ಇದ್ದೀರಾ ಸರ್, ತಾವು ಈ ಪ್ರಮೋಷನ್ನಲ್ಲಿ ತಾರತಮ್ಯ ಮಾಡ್ತಾ ಇದ್ದೀವಿ ಅಥವಾ ಅವರಿಗೆ ಕೊಡ್ತಾ ಇಲ್ಲ ಸರಿಯಾಗಿ ಅಂತ. ನಾನು ಹಲವಾರು ಕಾರಣಗಳು ತಾವು ಕೂಡ ಓದಿ ಹೇಳಿದ್ರಿ. ಎಲ್ಲೂ ಕೂಡ ನಾವು ಅವರು ಅಸಮರ್ಥ ಅಂತ ನಾವು ಹೇಳಿಲ್ಲ, ಅಸಮರ್ಪಕ ಕಾರ್ಯನಿರ್ವಹಣೆ ಅಂತ ಹೇಳಿದ್ದೇವೆ. ಯಾಕಂದರೆ ಅಧ್ಯಕ್ಷರೇ, ಅಲ್ಲಿ ಕೆಲವು ಸಂದರ್ಭದಲ್ಲಿ ಅವರಿಗೆ ಹೆಚ್ಚು ಪ್ರಭಾರಿ ಕೊಟ್ಟಾಗ 2-3 ಪಂಚಾಯತಿ ಇದ್ದಾಗ ಅವರು ಕಾರ್ಯನಿರ್ವಹಿಸೋಕ್ಕಾಗೋದಿಲ್ಲ. ಅವರೇ ರೈಟಿಂಗ್ನಲ್ಲಿ ಕೊಟ್ಟಿರ್ತಾರೆ ಹಲವಾರು ಬಾರಿ. ಒಟ್ಟಾರೆ ನಮ್ಮ ರಾಜ್ಯದಲ್ಲಿ 3 ಇಂಥ ಕೇಸ್ಗಳು ತಾವೇನು ಹೇಳ್ತಾ ಇದ್ರಿ, ಪ್ರಮೋಷನ್ ಸಿಕ್ಕಿಲ್ಲ ಅಂದ್ಬಿಟ್ಟು ಲಿಖಿತ ಮೂಲಕ ಕಂಪ್ಲೇಂಟ್ ಬಂದಿರೋದು ನಮಗೆ 3. ಅದು ತನಿಖೆ ಹಂತದಲ್ಲಿದೆ ಸಭಾಪತಿಗಳೇ. ಅದರಲ್ಲಿ ಯಾವುದಾದ್ರೂ ನಮಗೆ ನ್ಯೂನತೆ ಕಂಡುಬಂತು, ಫೇವ್ರೆಟಿಸಮ್ ಕಂಡುಬಂತು, ಅಥವಾ ಏನಾದರೂ ಬೇರೆ ಡೆಲಿಬ್ರೇಟ್ಲಿ ಅದನ್ನು ಯಾರೋ ಸೀನಿಯಾರಿಟಿ ಇದ್ದರೂ ಕೂಡ ಅವರಿಗೆ ಪ್ರಮೋಷನ್ ತಪ್ಪಿಸಿದ್ದೀವಿ ಅಂದರೆ ಅದಕ್ಕೆ ನಾವು 100% ವಿ ವಿಲ್ ಟೇಕ್ ಆ್ಯಕ್ಷನ್ ಅಧ್ಯಕ್ಷರೇ. ಮತ್ತು ಇನ್ನೊಂದು ತಾವು PDO ಸೀನಿಯಾರಿಟಿಗಳ ಬಗ್ಗೆನೂ ಕೂಡ ಕೇಳಿದ್ವಿ ಅಧ್ಯಕ್ಷರೇ. ಅದು ಸುಮಾರು 10-11 ವರ್ಷದಿಂದ ನಡೀತಾ ಇದೆ. PDO ಅಸೋಸಿಯೇಷನ್ ಅವ್ರ ಜೊತೆನೂ ನಾವು ಮಾತನಾಡಿ ಒಂದು ಹಂತಕ್ಕೆ ಬಂದಿದೆ ಅಧ್ಯಕ್ಷರೇ. ಕೋರ್ಟ್ನಲ್ಲಿ ಕೂಡ ನಾವು ಅವರಿಗೆ ಒಂದು ಸಬ್ಮಿಷನ್ ನಾವು ಸರ್ಕಾರದ ಕಡೆಯಿಂದ ಮತ್ತು ಅವರ ಅಸೋಸಿಯೇಷನ್ ಕಡೆಯಿಂದ ಮಾಡೋದಿದೆ ಅಧ್ಯಕ್ಷರೇ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಆ PDO ಏನು ಸೀನಿಯಾರಿಟಿ ಲಿಸ್ಟ್ ಗೊಂದಲ ಇದೆ ಅದು ನಿವಾರಣೆಗೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಅದು ಒಂದಾದರೆ ಸಾಕಷ್ಟು ಸಮಸ್ಯೆಗಳು ಪ್ರಮೋಷನ್ನಲ್ಲಿರೋದು ಇದು ಆಗುತ್ತೆ, ನಿವಾರಣೆ ಆಗುತ್ತೆ ಅಧ್ಯಕ್ಷರೇ. ಸೊ ಆದ್ದರಿಂದ ಅದಕ್ಕೆ ನಮ್ಗೆ ಸ್ವಲ್ಪ ಸಮಯ ಬೇಕು ಹೊರತು ಇದರಲ್ಲಿ ನಾನು ಹೇಳ್ದಂಗೆ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, 2-3 ಕಂಪ್ಲೇಂಟ್ ಇದ್ದರೆ ಇಡೀ ರಾಜ್ಯದಲ್ಲಿ ಯಾವುದೂ ನಮ್ಮ ಕಂಪ್ಲೇಂಟ್ ಬಂದಿಲ್ಲ. ಮಾನ್ಯ ಸದಸ್ಯರಿಗೆ ಯಾವುದಾದ್ರೂ ಗಮನಕ್ಕಿದ್ದರೆ ಖಂಡಿತವಾಗಿ ನನಗೆ ಅದು ಮಾಹಿತಿಯನ್ನು ನೀಡಿದ್ರೆ ಅದನ್ನು ಕೂಡ ನಾನು ಸರಿಪಡಿಸ್ತೀನಿ ಅಧ್ಯಕ್ಷ. ಇಲ್ಲ ಮಾನ್ಯ ಸಚಿವರೇ, ಈಗ ನ್ಯಾಯಾಲಯಕ್ಕೆ ಈಗಾಗಲೇ ಜ್ಯೇಷ್ಠತಾ ಪಟ್ಟಿ ಸಲ್ಲಿಕೆ ಆಗಿದೆ. ಹಿಂದೆ ಏನು ಕೋರ್ಟ್ಗೆ ಹೋಗಿತ್ತು, ಅದು ಪೆಂಡಿಂಗ್ ಇತ್ತು. ನ್ಯಾಯಾಲಯಕ್ಕೆ ಜ್ಯೇಷ್ಠತಾ ಪತ್ರಿ ಸಲ್ಲಿಕೆ ಆಗಿದ್ದರೂ ಕೂಡ ಕಳೆದ 15 ವರ್ಷಗಳಿಂದ ಒಂದೂ ಕೂಡ ಪ್ರಮೋಷನ್ ಸಿಗದೆ PDOಗಳು ಆ ಜಾಗದಲ್ಲೇ ಇದ್ದಾರೆ. ಇದಾದ್ಮೇಲೂ ಕೂಡ ಒಂದು ನಿಮಿಷ ಇಂಟರ್ವ್ಯೂನ್ ಮಾಡ್ತೀನಿ, ಸ್ವಲ್ಪ ಕೋಆಪ್ರೇಟ್ ಮಾಡಿ. ಜ್ಯೇಷ್ಠತಾ ಪಟ್ಟಿನಲ್ಲಿ ಪ್ರಾಬ್ಲಮ್ ಇರೋದು ತಮಗೂ ಗೊತ್ತಿದೆ. ಯಾವ ಡೇಟ್ ಆಫ್ ಜಾಯ್ನಿಂಗ್ ಯಾವುದು ಅಂತ ಗೊಂದಲ ಇದೆ. ಆವಾಗ ಡಿಸ್ಟ್ರಿಕ್ಟ್ ಕೇಡರ್ ಇದ್ದರು ಅಧ್ಯಕ್ಷರೇ. ಸೊ ಅದಕ್ಕೆ ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಒಂದೊಂದು ರೀತಿಯಲ್ಲಿ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಒಂದು ಕಾಮನ್ ಡೇಟಿಗೆ ಬರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ನಾನು ಹೇಳ್ದಂಗೆ ಇದು ದಶಕದಿಂದ ನಡೀತಾ ಇದೆ.
ಕಳೆದ 1 ವರ್ಷದಿಂದ ನಾವು ಪ್ರಯತ್ನ ಮಾಡಿ ಈ ಹಂತಕ್ಕೆ ಬಂದಿದೆ. ನಾನು ಹೇಳ್ದಂಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ವಿ ವಿಲ್ ಸಾರ್ಟ್ ಇಟ್ ಔಟ್ ಸರ್. ಇದರಲ್ಲಿ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಬಂದಿದೆ, ಸರ್ಕಾರ ಕೂಡ ಒಂದು ಹೆಜ್ಜೆ ಮುಂದೆ ಬಂದಿದೆ. ಖಂಡಿತವಾಗೂ ಇದು ಆದಷ್ಟು ಬೇಗ ನಾವು ಸಾರ್ಟ್ ಔಟ್ ಮಾಡ್ತೀವಿ ಅಧ್ಯಕ್ಷ. ಅಲ್ಲ, ಈಗ ಇದಕ್ಕೆ ಲಕ್ಷಾಂತರ ಕೋಟಿ ಹಣ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ NREG ಮುಖಾಂತರ ಬರುತ್ತೆ, ಸಾವಿರಾರು ಕೋಟಿ ನಮ್ಮ ರಾಜ್ಯಕ್ಕೂ ಬರುತ್ತೆ. ಇಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಒಂದು ಸರಿಯಾದ ನಿರ್ವಹಣಾಧಿಕಾರಿಗಳಿಲ್ಲದೆ, ಇವತ್ತು ತಮಗೂ ಗೊತ್ತಿದೆ, ಮಾಹಿತಿ ಇದೆ, ಯಾವ ರೀತಿ ಅಲ್ಲಿ NREG ಹಣ ದುರುಪಯೋಗ ಆಗುತ್ತೆ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾರು ಕೈ ಜೋಡಿಸ್ತಾರೆ ಅಂಥವ್ರಿಗೆ ಸಹಜವಾಗಿ ಬಿಲ್ಗಳು ಮಾಡಿಕೊಡ್ತಾರೆ, ಎಲ್ಲನೂ ಆಗುತ್ತೆ. ಯಾರೋ ಅಮಾಯಕರು ಆ ಕಾರ್ಡ್ಗಳನ್ನು ನಂಬಿಕೊಂಡು ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ಪಂಚಾಯತ್ ಲೆವೆಲಲ್ಲಿ, ಗ್ರಾಮ ಪಂಚಾಯತಿ ಆ ಲೆವೆಲಲ್ಲಿ, ಅವ್ರು ಯಾರಿಗೂ ಸರಿಯಾದ ಸಮಯಕ್ಕೆ ಬಿಲ್ಗಳು ಆಗ್ತಾ ಇಲ್ಲ, ಅಧಿಕಾರಿಗಳು ಅವ್ರನ್ನ ಸತಾಯಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಈ ಹುದ್ದೆಗಳು ಖಾಲಿ ಇರೋದು, ಒಬ್ಬನೇ ಅಧಿಕಾರಿಗೆ ಹೆಚ್ಚು ಜವಾಬ್ದಾರಿ ಕೊಟ್ಟಿರೋದು. ಹಾಗಾಗಿ ದಯವಿಟ್ಟು ಆದಷ್ಟು ಬೇಗ ಆನ್ ಪ್ರಯಾರಿಟಿ ಬೇಸಿಸ್ ಈ ಹುದ್ದೆಗಳನ್ನು ಭರ್ತಿ ಮಾಡಿ, ಅಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ ಅಥವಾ ಅಲ್ಲೇನು ಅವ್ಯವಸ್ಥೆ ಇದೆ ಅದನ್ನು ಸರಿ ಮಾಡೋ ಕೆಲಸ ತಾವು ಮಾಡಬೇಕು, ತಾವು ಸಮರ್ಥರಿದ್ದೀರಿ ಅನ್ನೋ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಮಾನ್ಯ ಸಭಾಪತಿಗಳೇ, ಸದಸ್ಯರ ಕಾಳಜಿ ಭಾಳ ಒಳ್ಳೆಯದಿದೆ. ಖಂಡಿತವಾಗೂ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ PDO ರೆಕ್ರೂಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ಹುದ್ದೆಗಳ ರೆಕ್ರೂಟ್ಮೆಂಟ್ ಇರ್ಬೋದು, ಈಗಾಗಲೇ ಎಕ್ಸಾಮ್ ಕೂಡ ನಡೆಸಿದ್ದೀವಿ ಅಧ್ಯಕ್ಷರೇ. KPSCನಲ್ಲಿ 247 ಏನು PDOಗಳು ಫೈನಲ್ ಲಿಸ್ಟ್ ಬಿಡಬೇಕಾಗಿದೆ, ವಿಳಂಬ ಆಗಿದೆ. ಅದನ್ನು ಕೂಡ ಮೊನ್ನೆ ನಾನೇ ಪತ್ರ ಬರೆದಿದ್ದೀನಿ ಸೆಕ್ರೆಟರಿ KPSCಗೆ. ಇದು 2.5 ತಿಂಗಳಾಯಿತು ಇದು ಫೈನಲ್ ಎಕ್ಸಾಮ್ ಆಗಿ, ಸ್ವಲ್ಪ ಲಿಸ್ಟ್ ಬೇಗ ಬಿಡಲಿಕ್ಕೆ. ಸೊ ರೆಕ್ರೂಟ್ಮೆಂಟ್ ಕಡೆಯೂ ಕೂಡ ನಮ್ಮ ಗಮನ ಇದೆ. ಮತ್ತು ತಾವೇನು ಹೇಳ್ತಾ ಇದ್ರಿ, ಉದ್ಯೋಗ ಖಾತ್ರಿನಲ್ಲಿ ಸಾಕಷ್ಟು ಹಣ ಪೋಲಾಗ್ತಾ ಇದೆ ಅಂದ್ಬಿಟ್ಟು, ಅದರ ಬಗ್ಗೆನೂ ಕೂಡ ನಾವು ನಮ್ಮ ಸೋಷಿಯಲ್ ಆಡಿಟನ್ನು ಭಾಳಷ್ಟು ಸ್ಟ್ರಾಂಗ್ ಮಾಡಿದ್ದೀವಿ. ತಮ್ಗೆ ಗೊತ್ತಿರೋ ಹಾಗೆ ನಾವು ಬಂದ ಮೇಲೆ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಆದಂಥ ಒಂದು ದೊಡ್ಡ, ಬಹುಶಃ ನಮ್ಮ ರಾಜ್ಯದ ಅಥವಾ ದೇಶದ ಇತಿಹಾಸದಲ್ಲಿ ಉದ್ಯೋಗ ಖಾತ್ರಿನಲ್ಲಿ ಅಷ್ಟು ದೊಡ್ಡ ಹಗರಣ ಆಗಿಲ್ಲ ಅಧ್ಯಕ್ಷರೇ. 350 ಕೋಟಿ ರೂಪಾಯಿ ಹಗರಣ ಆಗಿದೆ. ಅದರಲ್ಲಿ ಆಗಲೇ ನಾವು 33 PDOಗಳನ್ನು ಸಸ್ಪೆಂಡ್ ಮಾಡಿದ್ದೀವಿ, EOಗಳು ಸಸ್ಪೆಂಡ್ ಮಾಡಿದ್ದೀವಿ, ADಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ. ಸೊ ಸೋಷಿಯಲ್ ಆಡಿಟನ್ನು ಬಲವರ್ಧನೆ ಮಾಡಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ವಿ. ಅದು ಮತ್ತೊಮ್ಮೆ ಅದರ ಸವಿಸ್ತಾರವಾಗಿ ಇನ್ನೊಂದು ಪ್ರಶ್ನೆ ಇದೆ ಅಧ್ಯಕ್ಷರೇ, ಉದ್ಯೋಗ ಖಾತ್ರಿನಲ್ಲಾದಂಥ ಕಳೆದ 10 ವರ್ಷದಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದೆ ಅಂತ ಅವಾಗ ಸವಿಸ್ತಾರವಾಗಿ ಉತ್ತರ ಕೊಡ್ತೀನಿ. ಬಟ್ ಅವ್ರು ಹೇಳಿದ್ದನ್ನು ನಾನು ಖಂಡಿತವಾಗೂ ನಾವು ಈ ಸರ್ಕಾರ ಬದ್ಧವಾಗಿದೆ ಮಾಡಲಿಕ್ಕೆ. ರಿಕ್ರೂಟ್ಮೆಂಟ್ ಇರಲಿ, ಪ್ರಮೋಷನ್ಸ್ ಇರಲಿ, ಯಾವುದೇ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಳಕ್ಕೆ ನಮ್ಮ ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ ಅಧ್ಯಕ್ಷರೇ. ತಮಗೆ ಯಾವುದಾದ್ರೂ ಗಮನಕ್ಕೆ ಬಂದಿದ್ದರೆ, ಹೀಗೆ ಸೀನಿಯಾರಿಟಿ ಡಿಪ್ರೈವ್ ಆಗಿದೆ ಅಂತ ನನಗೆ ಮಾಹಿತಿ ಬಂದಿದ್ದರೆ ಅದನ್ನು ನಾನು ಮಾಡಿಸ್ಕೊಡ್ತೀನಿ. ನಮ್ಮ ತುಮಕೂರು ಜಿಲ್ಲೆ ಒಂದರಲ್ಲೇನೆ 21ರಲ್ಲಿ 18 ಹುದ್ದೆ ಖಾಲಿ ಇದೆ. ತುಮಕೂರು ಜಿಲ್ಲೆ ಒಂದರಲ್ಲೇನೆ ಖಾಲಿ ಇರೋದನ್ನ ಭರ್ತಿ ಮಾಡ್ತೀವಿ, ಚಾರ್ಜ್ ಕೊಡ್ತೀವಿ ಅಧ್ಯಕ್ಷರೇ. ತಾವು ಹೇಳಿದ್ರಿ ಸೀನಿಯಾರಿಟಿ ನಾವು ಡಿಪ್ರೈವ್ ಮಾಡಿದ್ದೀವಿ, ನಾವು ಕೊಟ್ಟಿಲ್ಲ ಅಂತ. ಅಂಥದ್ದು ಯಾವುದಾದ್ರೂ ಕೇಸ್ ಇದ್ದರೆ ದಯವಿಟ್ಟು ಗಮನಕ್ಕೆ ತೊಗೊಂಡು ಬನ್ನಿ. ಯಾಕಂದರೆ ನಮ್ಮ ಗಮನಕ್ಕೆ ಬಂದಿರೋದು 3. ಚಿಕ್ಕಗುರುತಿನ ಪ್ರಶ್ನೆ ಸಂಖ್ಯೆ 966 ಮತ್ತು 968 ಮಾನ್ಯ ಸಮಾಜ ಕಲ್ಯಾಣ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸರ್, 966 ಪ್ರಶ್ನೆಯನ್ನು ಸಮಾಜ ಕಲ್ಯಾಣ ಸಚಿವರಲ್ಲಿ ಕೇಳಬಯಸುತ್ತೇನೆ. ಸರಿ, ಸಚಿವರು. ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಅಲ್ಲ, ಹೇಮಲತಾ ನಾಯ್ಕ ಕೇಳಿ, ಅವ್ರು ಕೇಳಿ ಆಮೇಲೆ ಕೇಳಕ್ಕೆ. ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಹೇಮಲತಾ ನಾಯ್ಕ ಕೇಳಿ ಆಮೇಲೆ ಕೇಳುವಂತ. ಮಾನ್ಯ ಸಭಾಪತಿಗಳೇ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಶ್ರೇಯೋಭಿಲಾಷಿಗೋಸ್ಕರ SCP TSP ಯೋಜನೆಯಲ್ಲಿ ಹಿಂದೆ 11,144 ಕೋಟಿ ಪ್ಲಸ್ 14,282.38 ಕೋಟಿ ಮತ್ತು 25,426.38 ಕೋಟಿ ಹಣವನ್ನು ಕಾನೂನುಬಾಹಿರವಾಗಿ ಅನ್ನ ಯೋಜನೆಗಳಿಗೆ, ಅರ್ಥಾತ್ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದಾಗಿ ಹಿಂದೆ ಒಪ್ಪಿಕೊಂಡಿರ್ತಕ್ಕಂಥದ್ದು. ಈ ವಿಷಯ ತಪ್ಪೆಂದು ತಮಗೆ ಅನಿಸಿದರೂ ಕೂಡ ಮತ್ತೊಮ್ಮೆ ಆಯವ್ಯಯದಲ್ಲಿ 52,000 ಕೋಟಿ ಹೆಚ್ಚು ಹಣ ಗ್ಯಾರಂಟಿಗಳಿಗಾಗಿ ತಾವು ಮೀಸಲಿಟ್ಟು